ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ 2 ಡೇಸ್ದು ಸೇರಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಬಂದು ಸಂಡೇ ವ್ಲಾಗ್. ಸಂಡೇ ನಾವು ಎಲ್ಲರೂ ಏನೋ ಒಂದು ಈವೆಂಟ್ಗೆ ಹೋಗಿದ್ವಿ. ಏನಪ್ಪ ಅಂತಂದರೆ ಫಂಕ್ಷನ್ನು, ಫ್ಯಾಮಿಲಿ ಫಂಕ್ಷನ್ನು. ನಮ್ಮ ಮನೆಯವರ ಅತ್ತೆ ಮಗಂದು ಎಂಗೇಜ್ಮೆಂಟ್ ಇತ್ತು, ಹಂಗಾಗಿ ಹೋಗಿದ್ವಿ. ಇವರು ನಮ್ಮ ಮನೆಯವರ ಅತ್ತೆ ಮಗಳು ಸಿಂಧು ಅಂತ ಹೇಳಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇವ್ರ ಅಮ್ಮ, ಇವ್ರ ಅಣ್ಣ ಅಂದರೆ ಅವ್ರ ದೊಡ್ಡಮ್ಮ ಅವರ ಮಗಂದು ಎಂಗೇಜ್ಮೆಂಟ್ ಇರೋದು. ಅವ್ರ ದೊಡ್ಡಮ್ಮ ಬಂದು ಅಲ್ಲಿ ನಿಂತಿದ್ರು, ನಾನು ತೋರ್ಸೋಕ್ಕಾಗಲಿಲ್ಲ, ಹೇಳೋಕ್ಕಾಗಲಿಲ್ಲ ಯಾರು ಅಂತ. ನೆಕ್ಸ್ಟು ಮದುವೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಬಂದು ಬಡವ್ರ ಮನೆ ಹುಡುಗಿ, ಸ್ವಲ್ಪ ಕಪ್ಪಗಿದ್ರು. ಬಟ್ ಕಪ್ಪಗಿದ್ರೂ ಬುದ್ಧಿವಂತಿಕೆ ಮತ್ತು ಅವರ ಒಂದು ಗುಣ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ನೋಡಿ ಮದುವೆ ಮಾಡ್ತಾಯಿದ್ದಾರೆ. ಬಡವ್ರ ಮನೆ ಹುಡುಗಿಗೆ ಕಷ್ಟ ಎಲ್ಲ ಅರ್ಥ ಆಗಿರುತ್ತೆ ಅಂತ ಹೇಳಿ. ನಮ್ಮನೆಯವ್ರ ಅತ್ತೆಯವ್ರು ಕೂಡ ಏನು ತುಂಬ ಇದ್ದಂಥವ್ರು ಏನೂ ಅಲ್ಲ, ಆದ್ರೂ ಅವ್ರಿಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದ್ದಾರೆ. ಹಂಗಾಗಿಬಿಟ್ಟು ಖುಷಿಯಾಗಿ ಒಪ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿರೋದು. ಮಾರ್ನಿಂಗ್ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಮಂಡೇ ಈವ್ನಿಂಗ್. ಓಕೆನಾ. ಮಕ್ಕಳಿಗೆ ಟೆಸ್ಟ್ ನಡೀತಾ ಇದೆ, ಹಾಗಾಗಿ ಓದಿಸೋದೆಲ್ಲನೂ ಇರುತ್ತೆ. ಅದ್ರ ನಡುವೆ ನನ್ನ ಈವ್ನಿಂಗ್ ರೂಟೀನು ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ನಾನು ಸ್ನಾನ ಮಾಡ್ಕೊಂಬರೋಕ್ಕಿಂತ ಮುಂಚೆ, ಸ್ನಾನಕ್ಕೆ ಈವ್ನಿಂಗೇ ಹೋಗಿದ್ದು ಮಕ್ಕಳು ಬಂದ ಮೇಲೆ. ಅಷ್ಟರೊಳಗಡೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಹೋಗಿದ್ದೆ. ಬಂದ ಮೇಲೆ ನಾನು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಅದು ತುಪ್ಪ ಕಾಯಿಸಿದ ಪಾತ್ರೆ ಹಾಗೆ ಇಟ್ಟಿದ್ದೆ. ಅದಕ್ಕೆ ನಾನು ಇವಾಗ ಬೇಯಿಸಿಟ್ಕೊಂಡಿರುವಂಥ ಸಾಂಬಾರ್ದು ಏನು ಬೇಯಿಸಿಟ್ಕೊಂಡಿದ್ದೆ ಕಾಳು, ಅದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ. ಇವತ್ತು ಸಾಂಬಾರು ಬಂದು ನೆನೆಸಿಟ್ಟಿದ್ದಂಥ ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ, ಬಟ್ ಮೊಳಕೆ ಆಗಿರಲಿಲ್ಲ. ಆ ಹೆಸರು ಕಾಳು ಜೊತೆಗೆ ಸ್ವಲ್ಪ ಬೀನ್ಸನ್ನು ಹಾಕಿ ಸಾಂಬಾರನ್ನು ಮಾಡ್ತಾ ಇರೋದು. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಒಗ್ಗರಣೆಗೆ ಮಾಮೂಲಿಯಾಗಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕಿ ಅದಷ್ಟನ್ನು ಬೇಯಿಸ್ಕೊಂಡ್ಮೇಲೆ ಈ ಒಂದು ಕಾಳು ಮತ್ತು ಬೀನ್ಸನ್ನು ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಒಂದು ಪಾತ್ರೆಗೆ, ಅದೇನಾಗುತ್ತೆ, ಆ ಪಾತ್ರೆಯಲ್ಲಿ ಕೆಳಗಡೆ ಮೆಂತ್ಯ ಕಾಳ್ದು ಪುಡಿ ಹಾಕಿರ್ತೀವಲ್ವ, ಅದನ್ನು ಫುಲ್ಲಾಗಿ ಹಾಕಬಾರ್ದು, ಕಹಿ ಆಗಿಬಿಡುತ್ತೆ. ಆ ಪುಡಿ ಅಂಥದ್ದೆಲ್ಲ ತೆಗೆದುಬಿಟ್ಟು ತುಪ್ಪದ್ದು ಎಣ್ಣೆ ಥರ ಇರುತ್ತಲ್ವ, ಅದಕ್ಕೆ ನಾನು ಸಾಂಬಾರ್ದು ಹಾಕ್ಕೊಂಡಿರೋದು. ಇಲ್ಲಾಂದರೆ ಫುಲ್ ಕಹಿ ಆಗಿಬಿಡುತ್ತೆ. ಅದನ್ನು ಹಾಕಿದ್ಮೇಲೆ ಇವಾಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿನ ಮಿಕ್ಸ್ ಮಾಡಿ ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಸಾಲೆಗೆ ಬಂದು ಒಂದು ಚಿಕ್ಕ ಜಾರ್ಗೆ ತೆಂಗಿನಕಾಯಿ ತುರಿ, ಒಂದು ಬೆಳ್ಳುಳ್ಳಿ ಗಡ್ಡೆ ಫುಲ್ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆನ ಇವಾಗ ಹಾಕ್ಕೊಂಡು, ಹುಣಸೆಹಣ್ಣನ್ನು ನೆನೆಸಿಟ್ಟಿರೋದನ್ನು ಹಾಕ್ಕೊಂಡು ನಾನಿವಾಗ ರುಬ್ಕೋತಾ ಇದ್ದೀನಿ. ಅದಷ್ಟನ್ನು ನೀರು ಹಾಕಿ ಸ್ವಲ್ಪ ರುಬ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ತುಪ್ಪದ ಪಾತ್ರೆಗೆ ಹಾಕಿದ್ದಕ್ಕೂ ಅದಕ್ಕೂ ತುಪ್ಪದ ಫ್ಲೇವರ್ ಬರ್ತಾಯಿತ್ತು, ಸಖತ್ತಾಗಿತ್ತು ಸಾಂಬಾರು ಅಂತ ಹೇಳ್ಬೋದು. ಜೊತೆಗೆ ನಾನು ಅದ್ರ ಜೊತೆಗೆ ಮುದ್ದೆ ಮಾಡ್ಕೋಬೇಕು. ಫಸ್ಟ್ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿ, ಗ್ರೋಸರೀಸ್ ಎಲ್ಲ ನಾನು ತೊಗೊಂಬಂದಿದ್ದು ಹಂಗೆ ಇತ್ತು, ಅದನ್ನ ಯಾವುದನ್ನು ಫಿಲ್ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಗ್ರೋಸರಿ ಫಿಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಾಕ್ಸ್ಗಳದ್ದು ಸಾಲ್ಟೇಜ್ ಇತ್ತು, ಅಂದರೆ ಹಂಡ ಬಂಡ ಆಗಿಬಿಟ್ಟಿತ್ತು ಎಲ್ಲನೂ. ನಾವು ಹಳ್ಳಿ ಕಡೆ ಹಿಂಗೆ ಹೇಳೋದು, ಅದೊಂದು ಇದೊಂದು ಚಿಕ್ಕದೊಂದು ದೊಡ್ಡದೊಂದು ಮತ್ತು ಬೇರೆ ಬೇರೆ ಡಬ್ಬಗಳು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಹಂಡ ಬಂಡ ಆಗಿದೆ ಅಂತ. ಹಂಗೆ ಆಗಿಬಿಟ್ಟಿತ್ತು, ಏನೂ ಮಾಡೋಂಗಿಲ್ಲ. ಇಷ್ಟು ದಿನ ಅದರಲ್ಲೇ ಕಾಲ ಹಾಕ್ಕೊಂಡು ಬಂದೆ. ಬಟ್ ಇಲ್ಲಿ ಜೋಡಿಸ್ಕೊಂಡಾಗ ತೀರಾ ಒಂಥರ ಕಾಣಿಸ್ತಾ ಇತ್ತು. ಹಂಗಂತ ಹೇಳಿ ನಾನೇನು ಸಾವುಕಾರ ಅಲ್ಲ. ಜೊತೆಗೆ ಚಿಕ್ಕದು ಡಬ್ಬಗಳೆಲ್ಲ ನನಗೆ ಇವಾಗ ಏನು ನಾನು ಫಿಲ್ ಮಾಡ್ತೀನಲ್ವ, ಆ ಥರ ಫಿಲ್ ಮಾಡ್ಕೊಳ್ಳೋಕ್ಕೆಲ್ಲನೂ ಸ್ವಲ್ಪ ಏನು ಸರಿ ಹೋಗ್ತಾ ಇರಲಿಲ್ಲ. ಚಿಕ್ಕದೆಲ್ಲನೂ ಕಡಿಮೆ ಅಂತ ಅನಿಸ್ತಾಯಿತ್ತು. ಮತ್ತು ಸ್ವಲ್ಪ ಕಾಳ್ದೆಲ್ಲನೂ ಹಂಗೆ ಇಡಬೇಕಾಗಿತ್ತು. ಹಂಗಾಗಿ ಒಂದು 4 ಡಬ್ಬ ತೊಗೊಂಬಂದಿದ್ದೆ. ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಿಂದೆ ಶೆಲ್ಫ್ ಮೇಲೆ ಇದೆಯಲ್ವ ಅದು. ಮತ್ತು ಸಾಲ್ಟು, ಪೆಪ್ಪರ್ ಹಾಕ್ಕೊಳ್ಳೋದು 1-2 ಬೇಕಿತ್ತು. ಏನಕ್ಕಂದರೆ ನಾನು ಸಾಲ್ಟು ಪಿಂಗಾಣಿದು ಡಬ್ಬದಲ್ಲಿ ದೊಡ್ಡದು ಇದರಲ್ಲಿ ಹಾಕಿರೋದ್ರಿಂದ ಮೊಸರನ್ನ ಏನಾದರೂ ತಿನ್ನುವಾಗ ಸಾಲ್ಟ್ ಬೇಕು ಅಂತಂದರೆ ತೊಗೊಂಡು ಹೋಗೋಕ್ಕೆ, ಇಟ್ಕೊಂಡು ಊಟ ಮಾಡೋದಕ್ಕೆಲ್ಲ ಸರಿಯೇ ಅನ್ನಿಸ್ತಿರ್ಲಿಲ್ಲ. ಹಂಗಾಗಿ ಅದೊಂದೆರಡು ಚಿಕ್ಕದು ತೊಗೊಂಬಂದಿದ್ದೆ. ಪ್ರೈಸ್ ಬಂದು ಆ ಚಿಕ್ಕದು 29 ರೂಪೀಸ್ಗೆ 2, ಮತ್ತು ಇದು ದೊಡ್ಡದು 100 ರೂಪೀಸ್ಗೆ 4 ಅನಿಸುತ್ತೆ. ಅದು ಚೆನ್ನಾಗಿತ್ತು. ಅರ್ಧ kg ಅಷ್ಟು ಅದರಲ್ಲಿ ಬಾಕ್ಸಲ್ಲಿ ಇಡಿಸ್ತಾ ಇತ್ತು ಕಾಳುಗಳೆಲ್ಲ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದು ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಬಂದೆ ಮೊನ್ನೆ.
ಮತ್ತು ಇನ್ನೇನು ತೊಗೊಂಬಂದೆ ಅನ್ನೋದನ್ನು ಅದನ್ನು ಯೂಸ್ ಮಾಡುವಾಗ ಕಂಡ್ರೆ ನಾನು ಶೇರ್ ಮಾಡ್ತೀನಿ. ಪ್ರೈಸನ್ನು ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ಪ್ರೈಸಿಗೆ ತಕ್ಕನಾಗಿ ಇದೆ. ಇನ್ನೂ ಒಂದು 4 ತೊಗೊಂಬಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಇದಿಷ್ಟಕ್ಕೇ ಸಾಕಾಗುತ್ತಂತ ನೋಡೋಣ ಅಂತಲೇ ತೊಗೊಂಬಂದಿರೋದು. ಆಮೇಲೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಇನ್ನೂ 4 ತೊಗೊಂಬರ್ತೀನಿ. ನನ್ನ ಮಕ್ಕಳು ನೋಡಿ, ನಾನು ಇಲ್ಲಿ ಕೆಲಸ ಮಾಡ್ಕೊಂಡೇ ಏನಾದರೂ ಹೋಮ್ವರ್ಕಲ್ಲಿ ಬೇಕು ಅಂದರೆ ನಾನು ಕೇಳಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅವರು ಓಡಾಟನೇ ಆಗಿಬಿಟ್ಟಿದೆ, ಓದ್ಕೊಳ್ತಾ ಇರಲಿಲ್ಲ. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಅವ್ರಿಗೆ ಸ್ವಲ್ಪ ಓದಿಸ್ಬೇಕು ಅಂತ ಅಂದ್ಕೊಂಡೆ. ಅಮ್ಮಗೇನು ಓದಿಸೋದು ಅಷ್ಟು ಇದಿರೋಲ್ಲ, ಏನೋ ಚಿಕ್ಕ ಪುಟ್ಟದ್ದು ಯಾವುದೋ ಒಂದೊಂದು ಕೇಳ್ತಾ ಇರ್ತಾಳೆ, ಆವಾಗ ನಾನು ಹೇಳ್ಕೊಡ್ಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿದ್ದೆ. ಅದು ತುಂಬಾ ನನ್ನಂಥ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮುಂಚೆ ನಾವು ಓದಿರೋ ಇಂಗ್ಲೀಷ್ಗೂ ಇವಾಗಿಗೂ ತುಂಬಾ ವ್ಯತ್ಯಾಸ ಇದೆ. ನನ್ನ ಮಕ್ಕಳಿಗಂತೂ 4th ಅಷ್ಟೇ ಹೇಳ್ಕೊಟ್ಟಿದ್ದು ನನ್ನ ಮಗಳಿಗೆ. ಅದಾದಮೇಲೆ ಈ ಕಡೆ ನನಗೆ ಹೇಳ್ಕೊಡೋದಕ್ಕೆ ಅರ್ಥನೇ ಆಗ್ತಾಯಿಲ್ಲ ಇವಾಗಿನ ಇಂಗ್ಲೀಷ್ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ಅದನ್ನು ಡಿಸೈಡ್ ಮಾಡಿದೆ, ನನ್ನಂಥ ಹೆಣ್ಮಕ್ಳಿಗೆ ಈ ಥರ ಮಕ್ಕಳಿಗೆ ಓದ್ಸೋಕ್ಕೆಲ್ಲ ಪ್ರಾಬ್ಲಮ್ಮು. ಟ್ಯೂಷನ್ಗೆಲ್ಲ ನನ್ನ ಒಂದು ಸಜೆಷನ್ ಕೇಳಿದ್ರೆ ಅಷ್ಟು ಇದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಥರ ಹೇಳ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆಲ್ಲ ಕಳಿಸೋದಕ್ಕೆ ನನಗೆ ಮನಸ್ಸಾಗಲ್ಲ. ನಾನೇ ಎಷ್ಟು ಹೇಳ್ಕೊಡ್ತೀನಿ ಅಷ್ಟೇ ನನಗೆ ಖುಷಿ ಇದೆ ಅಂತ ಹೇಳ್ಬೋದು. ಹಂಗಾಗಿಬಿಟ್ಟು ಟ್ಯೂಷನ್ಗೆಲ್ಲ ಕಳ್ಸೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಹೇಳ್ಕೊಡೋದಕ್ಕೆ ಒಂದು ಒಳ್ಳೆ ಸಜೆಷನ್ ಅಂದರೆ ಇಂಗ್ಲೀಷನ್ನು ನಾವೇ ಕಲಿತ್ರೆ ಒಳ್ಳೆಯದು ಅಂತ. ಜೊತೆಗೆ ಟೀಚರ್ಸ್ ಏನಾದ್ರೂ ಕೆಲಸಕ್ಕೆ ಹೋಗ್ಬೇಕು, ಅವರಿಗೆ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಟೀಚರ್ಸಿಗೆ ಇಂಗ್ಲೀಷೇ ಇಂಪಾರ್ಟೆಂಟು. ಆ ಥರದವ್ರಿಗೆ ಮತ್ತು ಕೆಲಸಕ್ಕೇನಾದರೂ ಹೋಗಬೇಕು ಅಂತಂದರೆ ಇವಾಗೆಲ್ಲನೂ ಸಿಸ್ಟಮ್ ವರ್ಕ್ ಮಾಡಬೇಕು ಅಂದರೆ ಇಂಗ್ಲೀಷ್ ಬೇಕೇ ಬೇಕು. ಆ ಥರದವ್ರಿಗೆ ಎಲ್ರಿಗೂ ಕೂಡ ನಾನು ಕಲಿತಾ ಇರೋ ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಕಡಿಮೆ ರೇಟಲ್ಲಿ ಹೇಳ್ಕೊಡ್ತಾರೆ, ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಅದೊಂದು ಸಖತ್ ಖುಷಿ ಅಂತ ಹೇಳ್ಬೋದು. ಹಾಗಾಗಿ ಹೇಳ್ತಾ ಇರೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ತುಂಬಾ ಸ್ವೀಟಾಗಿ ಕ್ಯೂಟಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ತಾರೆ ಅಂದರೆ ಕ್ಲಾಸ್ ಬಗ್ಗೆ. ಅದಾದಮೇಲೆ ಕ್ಲಾಸನ್ನು ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಗ್ರೋಸರಿ ಎಲ್ಲನೂ ಫಿಲ್ ಮಾಡ್ಕೊಂಡು ಆಯಿತು. ಕ್ಲಾಸ್ ಬಗ್ಗೆ ಅರ್ಧಂಬರ್ಧ ಹೇಳೋದು ಬೇಡ, ಪೂರ್ತಿಯಾಗಿ ಹೇಳ್ಬಿಡ್ತೀನಿ. ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಕಾಲ್ ಆರ್ ಮೆಸೇಜ್ ಮಾಡಿ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಒಂದು ಸಲ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೂ. ಆದರೂ ಫುಲ್ಲಾಗಿ ಇಂಟ್ರೆಸ್ಟ್ ಇರೋರು ಮಾತ್ರನೇ ಟ್ರೈ ಮಾಡಿ. ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಕೇಳೋದು ಮಾಡೋದಾದರೆ ಅಂಥವ್ರಿಗೇನು ಬೇಡ ಅಂತ ಅಂದ್ಕೊಳ್ತೀನಿ. ಮತ್ತು ಪ್ರಮೋಷನ್ ಏನಲ್ಲ, ಪ್ರಮೋಷನ್ ವೀಡಿಯೋಗಳಿಗೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಕಡೆಯಿಂದ ನನ್ನ ಥರ ಪ್ರಾಬ್ಲಮಲ್ಲಿ ಇರೋವಂಥ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ. ಪ್ರಮೋಷನ್ ಅಂತ ಏನೂ ಇಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಲ್ವ. ಹೊರಗಡೆ ಹೋದ್ರೂ ಸ್ಪೋಕನ್ ಇಂಗ್ಲೀಷ್ ಎಷ್ಟರ ಮಟ್ಟಿಗೆ ಹೇಳ್ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಫೀಸ್ ಬಗ್ಗೆನೂ ಅಷ್ಟೇ ಯಾವ ರೀತಿಯಾಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಕಡಿಮೆ ಫೀಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನ್ನಿಸ್ತು. ಹಂಗಾಗಿ ಹೇಳ್ತಾ ಇರೋದಷ್ಟೇ. ಇದೆಲ್ಲನೂ ಜೋಡಿಸಿದ ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಇಷ್ಟ ಆಯಿತಾ ಏನು ಅನ್ನೋದನ್ನು. ಅದಾದಮೇಲೆ ಅಷ್ಟು ಮುಗಿಸಿ ನಾನು ಸಾಂಬಾರೆಲ್ಲ ಮುಗಿಸಿ ರೆಡಿ ಮಾಡಿಟ್ಟು ಅನ್ನ ಮುದ್ದೆ ಮಾಡಬೇಕಿತ್ತು. ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಓದಿಸೋಣ ಅಂತ ಬಂದೆ. ಬಟ್ಟೆ ಮಡ್ಚ್ಕೊಂಡು ಹಂಗೆ ಅಪ್ಪಗೆ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಅಮ್ಮನೂ ಬಂದು ಸ್ವಲ್ಪ ಅವಳು ಏನೋ ಹೇಳ್ಕೊಡ್ತಾ ಇದ್ಲು. ಹಂಗಾಗಿ ಅಮ್ಮಗೆ ಮತ್ತೆ ನಿನಗೆ ಟೈಮ್ ಆಗುತ್ತೆ, ನೀನು ಓದ್ಕೊ ಅಂದೆ. ಮಮ್ಮಿ ಹಶ್ವಾಗ್ತಾಯಿದೆ ಅಂದರು. ಅಷ್ಟರೊಳಗಡೆ ನಾನು ಅಡುಗೆ ಮಾಡ್ತೀನಿ, ಅನ್ನ ಮತ್ತು ಮುದ್ದೆ ಮಾಡ್ತೀನಿ, ಅಷ್ಟರೊಳಗೆ ಬೇಗ ಓದ್ಕೊಳ್ರಿ ಅಂತ ಹೇಳಿಬಿಟ್ಟು ನಾನು ಮುದ್ದೆ ಮಾಡೋಣ ಅಂತ ಬಂದೆ. ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಮುದ್ದೆಗೂ ಇಟ್ಕೊಂಡು ಮುದ್ದೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಆದಮೇಲೆ ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಟ್ಬಿಟ್ಟೆ. ಅವರು ಊಟ ಮಾಡಿ ಆಮೇಲೆ ಹಸ್ಬೆಂಡ್ ಬಂದು ನಾವು ಊಟ ಮಾಡಿ ಇನ್ನೂ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸೋದ್ರೊಳಗಡೆ ಸ್ವಲ್ಪ ಓದ್ಕೋತಾರೆ ಅಂತ. ಹಂಗಾಗಿ ನಾನು ಬೇಗನೆ ಅಡುಗೆನ ಮಾಡ್ಕೋತಾ ಇದ್ದೀನಿ. 7:15 ಮಕ್ಕಳಿಗೆ ಊಟಕ್ಕೆ ಕೊಟ್ಟೆ. ನಾವು ಊಟ ಮಾಡೋದ್ರೊಳಗಡೆ 8:30 ಆಗೋಯಿತು. ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸ್ನಾನ ಮಾಡಬೇಕಿತ್ತು ಅಂತಂದರು. ಮಾರ್ನಿಂಗ್ ಮಾಡುವಂದರೆ ಇವಾಗ ಲೇಟ್ ಆಗುತ್ತೆ, ನನಗೂ ಹಶ್ವಾಗ್ತಾಯಿದೆ ಅಂತ ಹೇಳಿದೆ. ಹಂಗಾಗಿ ಆಮೇಲೆ ಮಕ್ಕಳಿಗೆ ಊಟ ಬಡಿಸಿ ಆಗಿತ್ತಲ್ವ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು. ಹಾಕ್ಕೊಂಡು ಊಟ ಮಾಡಿ ಮಲಗೋದ್ವಿ ಫ್ರೆಂಡ್ಸ್. ಇಷ್ಟು ಇವತ್ತಿನ ದಿನದ ವ್ಲಾಗ್ ಆಗಿತ್ತು ಅಂತ ಹೇಳ್ಬೋದು.
ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಒಂದು ಸಲ ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಆ ಥರನೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಪ್ಪ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಖಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಅನಿಸುತ್ತೆ, ಮೋಸ್ಟ್ಲಿ ನಮ್ಮ ಮನೆಯವ್ರು ತಂದಿರೋದು. ಅದನ್ನು ಹಾಕಿರೋದ್ರಿಂದ ರೆಡ್ ಕಲರ್ ಆಗಿಬಿಟ್ಟಿದೆ ತುಪ್ಪ, ಕಲರ್ಫುಲ್ಲಾಗಿ. ಆದರೆ ಸಖತ್ತಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಒಬ್ಬೊಬ್ಬರು ಮನೇಲಿ ತುಪ್ಪ ಮಾಡ್ತಾರೆ, ಅಡುಗೆಗೆ ಹಾಕ್ಕೊಂಡ್ರೆ ಅಡುಗೆ ಮಾಡಿರೋದಕ್ಕೆ ಉಪ್ಪು ಖಾರ ಏನು ಹಾಕಿರ್ತೀವಿ ಅದಕ್ಕೆ ಆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸಪ್ಪೆ ಥರ ಅನಿಸುತ್ತೆ, ಆ ಥರ ಮಾಡಿರ್ತಾರೆ. ಅಂದರೆ ಉಪ್ಪು ಖಾರ ಏನೂ ಯೂಸ್ ಮಾಡೋದಿಲ್ಲ, ಆ ಥರ ಮಾಡಿರ್ತಾರೆ. ಬಟ್ ಈ ಥರ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು. ನಾನು ಮಾಡಿರೋ ಸಾಂಬಾರ್ಗೂ ಆ ತುಪ್ಪಕ್ಕೂ ಸಖತ್ತಾಗಿತ್ತು ಅಂತ ಹೇಳ್ಬೋದು ಟೇಸ್ಟು. ಹಂಗಾಗಿ ಹೇಳ್ತಾಯಿದ್ದೀನಿ. ಆ ವಿಡಿಯೋನು ಯಾರಾದರೂ ನೋಡಿಲ್ಲ ಅಂದರೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ. ಅಥವಾ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಹಾಗೊಂದು ವಿಡಿಯೋ ಲಿಂಕ್ ಸಿಗುತ್ತೆ ತುಪ್ಪ ಮಾಡಿರೋದು. ಅದು ಒಂದು ಟ್ರೈ ಮಾಡಿ, ತುಪ್ಪನ ಆ ರೀತಿಯಾಗಿ ಮಾಡಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ತಟ್ಟೆಗೆ ಮುದ್ದೆ ಹಾಕ್ಬಿಟ್ಟು ಸಾಂಬಾರು ಹಾಕಿ ತುಪ್ಪ ಹಾಕ್ತಾ ಇದ್ದಾಗ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಘಮ ಘಮ ಅಂತ ಇತ್ತು, ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ದಿನದ ಈವ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗೂ ಕೂಡ ಖುಷಿಯಾಗುತ್ತೆ. ತುಂಬ ಜನ ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟಿದೆ ನನಗೂ, ಅವ್ರಿಗೆಲ್ರಿಗೂ ವಿಡಿಯೋ ಮಾಡಬೇಕು ಅಂತ ಖುಷಿಯಾಗಿ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದಷ್ಟೇ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.